ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಯುಕೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾನಿಪುರಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವಾಗಲೇ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೆಲವೊಬ್ಬರು ಹೇಳ್ತಿರ್ತಾರೆ ಪೂರಿ ಮೆತ್ತಗಾಗುತ್ತೆ ಮಾಡಿದರೆ, ಪೂರಿ ಮಾಡೋಕ್ಕೆ ಇದು ಕಷ್ಟ ಅಂತ ಹೇಳ್ತಾರೆ ಒಬ್ಬೊಬ್ಬರು. ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಪೂರಿ ಮೆತ್ತಗಾಗಲ್ಲ. ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಒಂದು 15 ದಿನ ಇಟ್ಕೊಂಡು ನಾವು ತಿನ್ಬೋದು ಮನೆಯಲ್ಲಿ. ಮಕ್ಕಳಿಂದ ಹಿಡ್ಕೊಂಡು ದೊಡ್ಡೋರವರೆಗೂ ಯಾರಾದರೂ ಇಷ್ಟಪಡ್ತಾರೆ ಇದನ್ನು. ಪಾನಿಪುರಿನ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ. ಇದನ್ನು ಈಸಿಯಾಗಿ ಮಾಡ್ಕೋಬೋದು ನೀವು ಮನೆಯಲ್ಲಿ. ನೋಡಿ, ಪೂರಿ ಎಲ್ಲನೂ ಉಬ್ಕೊಂಡು ಬರೋ ಥರ ಯಾವ ಥರ ಬಂದೈತಿ ಅಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇದಕ್ಕೆ ಮೇನು ಪಾಯಿಂಟ್ ಅಂದರೆ ಬಿಸಿನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಯಲ್ಲಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಮಿಕ್ಸಿಂಗ್ ಬೌಲು. ಚಿರೋಟಿ ರವೆ ಉಂಡೆ ಕಟ್ತಾರಲ್ಲ ಆ ರವಾನ ತೊಗೊಂಡಿದ್ದೀನಿ ನಾನು. ಸಣ್ಣದಾಗಿ ಬರುತ್ತಲ್ಲ ಉಪ್ಪಿಟ್ಟಿನ ರವೆ, ಅದನ್ನು ನೋಡಿ ಸಣ್ಣದಾಗಿರೋ ರವಾನ ನಾನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸೋಡಾನ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ ಸೋಡಾನ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿನೀರ ಎತ್ತಿ ಇಟ್ಕೊಂಡಿದ್ವಲ್ಲ ನಾವು, ಸ್ವಲ್ಪನೇ ಹಾಕ್ಕೊಂಡು ನಾದ್ಕೋಬೇಕು ಇದನ್ನ. ಉಪ್ಪು ಎಲ್ಲ ಕಡೆ ಸೇರೋ ಥರ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ನಾನು. ಸ್ವಲ್ಪನೇ ಹಾಕ್ಕೊಳ್ಳಿ ನೀರು, ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದಕ್ಕೂ ಕಷ್ಟ ಆಗುತ್ತೆ. ಆಮೇಲೆ ನೋಡಿ ಹಾಕ್ಕೋಬೋದು. ಇವಾಗ ನೋಡಿ ನಾನು 2 ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆವಾಗಲೇ ತೋರಿಸ್ಲಿಲ್ಲ, ಆವಾಗಲೇ ಹಾಕ್ಬೇಕಾಗಿತ್ತು. 2 ಸ್ಪೂನು ಮೈದಾ ಹಿಟ್ಟು. ಈ ಗೋಧಿ ಹಿಟ್ಟಲ್ಲಿ ಬೇಕಾದರೆ ಮಾಡ್ಬೋದು. ನಾನಿವಾಗ ರವೆಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಗೋಧಿ ಹಿಟ್ಟು ಹಾಕ್ಕೋಬೋದು ಮೈದಾ ಹಿಟ್ಟಿನ ಬದಲು. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ಚಪಾತಿ ಹಿಟ್ಟು ಆಮೇಲೆ ಪೂರಿ ಹಿಟ್ಟು ಯಾವ ಥರ ಕಲಿಸ್ತೀವಲ್ಲ ಆ ಥರ ಮಾಡ್ಕೊಳ್ಳಿ. ಇದನ್ನ ಸ್ಮೂತಾಗಿ ಕಲಿಸ್ಕೋಬೇಕು. ಇದನ್ನ ಒಂದು 15 ದಿನ 20 ದಿನ ಇಟ್ಟರು ಪೂರಿ ಏನೂ ಆಗಲ್ಲ. ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಇರುತ್ತೆ. ಮನೆಯಲ್ಲೇ ಮಾಡ್ಕೋಬೋದು ನಾವು. ಇವಾಗ ನೋಡಿ ಒಂದು ಬಟ್ಟೆ ಮುಚ್ಚಿ ಇಡ್ತಾಯಿದ್ದೀನಿ ನಾನು. ಇವಾಗ ಒಂದು 5-10 ನಿಮಿಷ ಇದು ನೆನೆಲಿ ಇಟ್ಟು ನೋಡಿ ಒಂದೈತೆ ಈ ಥರ ಇದು ಆಗಬೇಕು. ಇದನ್ನು ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ನಾದ್ಕೊಳ್ಳಿ ವಾಪಸ್ಸು. ಸ್ಮೂತಾಗಿರಬೇಕು ಹಿಟ್ಟು. ಜಾಸ್ತಿ ನೀವು ಒಂದು 10 ನಿಮಿಷ ಬಿಡಿ, ಟೈಮ್ ಇದ್ದರೆ. ಟೈಮ್ ಇಲ್ಲ ನಮಗೆ ಬೇಗನೆ ಮಾಡ್ಕೋಬೇಕು ಅಂದರೆ ಒಂದು 5 ನಿಮಿಷ ಬಿಡಿ ಸಾಕು. ನೋಡಿ ಈ ಥರ ರೋಲ್ ಮಾಡ್ಕೊಳ್ಳಿ, ಚಪಾತಿಗೆ ಮಾಡ್ತೀವಲ್ಲ ಆ ಥರ ಇಟ್ಕೊಂಡು ನಾದ್ಕೊಳ್ಳಿ. ಇದನ್ನ ಉತ್ಕೊಳ್ಳಿ ನೋಡಿ. ರೌಂಡಿಗೆ ಮೀಡಿಯಮ್ಮಾಗಿ ನೋಡಿ ಇಷ್ಟು ದಪ್ಪ ಇರಬೇಕು ನೋಡಿ. ಸ್ವಲ್ಪ ಜಾಸ್ತಿ ದಪ್ಪ ಮಾಡೋಕ್ಕೆ ಹೋಗ್ಬೇಡಿ, ಪೂರಿ ಇಲ್ಲೇ ಮೆತ್ತಗಾಗೋದು. ನೀವು ಎಷ್ಟು ತೆಳು ಮಾಡ್ತೀರೋ ಅಷ್ಟು ಚೆನ್ನಾಗಿ. ನಾನಿವಾಗ ಇದನ್ನು ಕಟ್ ಮಾಡೋದನ್ನು ಇದು ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇರೋದು ಇದು. ಆನ್ಲೈನಲ್ಲಿ ಬೇಕಾದರೂ ಸಿಗುತ್ತೆ ಈ ಥರ ಇದು ಮಾಡೋದು, ಪಾನಿಪುರಿ ಮಾಡೋ ಸೆಟ್ಟು. ನಾನಿವಾಗ ಮನೆಯಲ್ಲೇ ಇರೋದನ್ನು ಇದು ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಯಾವ ಥರ ಕಟ್ ಆಗ್ತೈತಿ ಅದು ಅಂತ. ಸೈಡಿಂದ ಎಲ್ಲನೂ ಹಿಟ್ಟು ತಕ್ಕೋಬೇಕು ನೋಡಿ. ಇಷ್ಟು ದಪ್ಪ ಇದ್ದರೆ ಸಾಕದು. ಮೀಡಿಯಮ್ ಆಗಿರಬೇಕು, ಜಾಸ್ತಿ ದಪ್ಪ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂಚೂರು ತಿಳಿನೇ ಇರಬೇಕದು. ಇಲ್ಲ ನಾನು ಎತ್ತಿಟ್ಕೊತಾ ಇದ್ದೀನಿ ನೋಡಿರಿ. ಮಿಕ್ಕಿರೋದನ್ನು ಮತ್ತೆ ನಾದ್ಕೊಂಡು ಆವಾಗ ಈ ಥರ ನಾದ್ಕೊಂಡು ಮಾಡಿದರೆ ಇನ್ನೂ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಪೂರಿ. ಮತ್ತೆ ಮಾಡ್ತಾಯಿದ್ದೀನಿ ನೋಡಿರಿ ನಾನು. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಮೊದಲು ಮಾಡಿದ್ವಲ್ಲ ಅದನ್ನು ಕರಿಯೋಣ ಬನ್ನೀಗ. ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಬಿಸಿ ಆಗಬೇಕು. ಜಾಸ್ತಿ ಎಣ್ಣೆನೇ ಚೂರು ಜಾಸ್ತಿನೇ ಕಾದಿರಬೇಕು ಇದಕ್ಕೆ. ಜಾಸ್ತಿ ಎಣ್ಣೆ ಕಾದರೆ ಪೂರಿ ಉಬ್ಬುತ್ತೆ.
ಸ್ವಲ್ಪಕ್ಕಾದರೆ ಪೂರಿ ಉಬ್ಬಲ್ಲ ಇದು. ನೋಡಿ ನಾನು ನೋಡ್ತಾಯಿದ್ದೀನಿ ಕಾದೈತೆ ಇಲ್ಲ ಅಂತ. ಇವಾಗ ಒಂದೊಂದಾಗಿ ಬಿಡ್ತಿದ್ದೀನಿ ನೋಡಿರಿ ಪುರಿ ಹೆಂಗೆ ಉಬ್ಬೈತ್ರಿ. ಎಲ್ಲ ಪುರಿನೂ ಉಬ್ಬಿದ್ದಾವೆ ನೋಡಿರಿ. ಒಂದೂ ಪೂರಿ ಉಬ್ಬಿಲ್ಲ, ಪೂರಿ ಉಬ್ಬೈತೆ ಎಲ್ಲ ಪುರಿ ನೋಡಿರಿ. ಮಿಕ್ಕಿರೋದನ್ನು ನಾದ್ಕೊಂಡು ನಾನು ಕರಿತಾಯಿದ್ದೀನಿ ನೋಡಿರಿ. ಗೋಲ್ಡನ್ ಫ್ರೈ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೇಲೆ ಈ ಥರ ಒತ್ತಿದ್ರೆ ಪೂರಿ ಉಬ್ಬುತ್ತೆ. ಪೂರಿ ಹಾಕಿದ ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಕಪ್ಪಗಾಗುತ್ತೆ ಪೂರಿ, ಸೀದೋಗೋ ಥರ ಬರುತ್ತೆ ಮೇಲ್ಗಡೆ ಕಲರು. ನೋಡಿ ಇವಾಗ ಯಾವ ಥರ ಬಂದೈತೆ ಅಂತ. ಇದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ಥರ ನೀವು ಮನೆಯಲ್ಲೇ ಮಾಡ್ಕೋಬೋದು. ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪೂರಿ ಯಾವ ಥರ ಬಂದೈತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.